ನಮಸ್ತೆ ಬಂಧುಗಳೇ. ಚಾಮರಾಜನಗರ ಜಿಲ್ಲೆಯಲ್ಲಿ ಹನೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಬಹಳ ಆಘಾತಕಾರಿಯಾಗಿರ್ತಕ್ಕಂಥ ಘಟನೆ. ಅರಣ್ಯ ಇಲಾಖೆಯ ಕ್ರೌರ್ಯವನ್ನು ನಿನ್ನೆ ಮೆರೆದಿರ್ತಕ್ಕಂಥದ್ದು. ಈ ರಾಜ್ಯದಲ್ಲಿ ಇರತಕ್ಕಂತಹ ಅರಣ್ಯವಾಸಿಗಳು ಮತ್ತು ಅರಣ್ಯದಂಚಿನಲ್ಲಿರ್ತಕ್ಕಂಥ ಬಂಧುಗಳು ಇವತ್ತು ಬಹಳ ಹೆದರುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು, ಭಯದ ನಿರ್ಮಾಣವನ್ನು ಮಾಡತಕ್ಕಂಥ ಕೆಲಸವನ್ನು ಅರಣ್ಯ ಇಲಾಖೆಯವರು ಇವತ್ತು ಮಾಡಿರ್ತಕ್ಕಂಥದ್ದು. ಹನೂರಿನ ಅಂತೋಣಿಯವರಿರ್ಬೋದು, ಪೀಟರ್ ಇರಬಹುದು ಅಥವಾ ಸೆಬಾಸ್ಟಿಯನ್, 3 ಜನರನ್ನು ಎನ್ಕೌಂಟರ್ ಮಾಡಿರ್ತಕ್ಕಂಥ ಅರಣ್ಯ ಇಲಾಖೆಯ ಈ ನಡೆಯನ್ನು ನಾನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಇದನ್ನು ಖಂಡಿಸ್ತೇನೆ. ಅರಣ್ಯದ ಈ ಕ್ರೌರ್ಯ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅರಣ್ಯದಂಚಿನಲ್ಲಿರ್ತಕ್ಕಂಥ ಮತ್ತು ಅರಣ್ಯದ ವಾಸ ಮಾಡತಕ್ಕಂಥ ಬಂಧುಗಳಿಗೆ ಇವತ್ತು ಭಯದ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ಅರಣ್ಯ ಇಲಾಖೆಯವರು ಮಾಡಿರ್ತಕ್ಕಂಥದ್ದು. ಬಹಳ ವಿಪರ್ಯಾಸ ಅಂತ ಹೇಳಿದ್ರೆ, ಯಾರೋ ಅತ್ಯಾಚಾರಿಗಳನ್ನು, ಕೊಲೆಗಡುಕರನ್ನು ಎನ್ಕೌಂಟರ್ ಮಾಡಲಿಕ್ಕೆ ಯೋಚನೆ ಮಾಡತಕ್ಕಂಥ ಪೊಲೀಸ್ ಇಲಾಖೆಯ ನಡುವೆ ಇವತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಏಕಾಏಕಿ ಯಾರೋ ಕಾಡಿನಂಚಿನ ಒಳಗಡೆ ಬೇಟೆಯಾಡಿದ್ದಾರೆ ಎನ್ನುವಂತ ಒಂದೇ ಕಾರಣಕ್ಕೋಸ್ಕರ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ, ಕಾನೂನಿನ ಚೌಕಟ್ಟಿಗೆ ವಿರುದ್ಧವಾಗಿ ಎನ್ಕೌಂಟರ್ ಮಾಡುವ ಹಂತಕ್ಕೆ ತಲುಪ್ತಾರೆ ಅಂತ ಹೇಳಿದ್ರೆ, ಪ್ರಾಯಶಃ ಇದು ಗ್ರಾಮೀಣ ಪ್ರದೇಶದ ಮತ್ತು ಕರ್ನಾಟಕದ ಜನ ಯೋಚನೆ ಮಾಡತಕ್ಕಂತ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಆಗ್ರಹ ಮಾಡ್ತೇನೆ ಮತ್ತು ಈ ಕರ್ನಾಟಕ ರಾಜ್ಯದ ಎಲ್ಲ ಅರಣ್ಯದಲ್ಲಿರ್ತಕ್ಕಂಥ, ಅರಣ್ಯದಂಚಿನಲ್ಲಿರ್ತಕ್ಕಂಥ ಮತ್ತು ಅರಣ್ಯದಿಂದ ಯಾರೆಲ್ಲ ಸಮಸ್ಯೆಯನ್ನು ಎದುರಿಸ್ತಾ ಇರತಕ್ಕಂಥ ಈ ಕರ್ನಾಟಕದ ರಾಜ್ಯದ ಜನ ಇದ್ದಾರೆ, ಇವತ್ತು ನೀವು ಇದರ ವಿರುದ್ಧ ಹೋರಾಟಕ್ಕೆ ಇಳಿಲಿಲ್ಲ ಅಂತಾದ್ರೆ ಖಂಡಿತ ಮುಂದೊಂದು ದಿನ ನಮ್ಮ ಬದುಕಿಗೆ ನಾವು ಕೊಳ್ಳಿ ಇಡಬೇಕಾದಂತ ಪರಿಸ್ಥಿತಿಯನ್ನು ಇವತ್ತು ಅರಣ್ಯ ಇಲಾಖೆಯವರು ನಿರ್ಮಾಣ ಮಾಡುವಂತ ಹಂತಕ್ಕೆ ತಲುಪಿದ್ದಾರೆ. ಬಂಧುಗಳೇ, ನಾನು ಇವತ್ತೇ ಕರ್ನಾಟಕ ರಾಜ್ಯದ ಎಲ್ಲ ಅರಣ್ಯದ ಅಂಚಿನಲ್ಲಿರ್ತಕ್ಕಂಥ, ಅರಣ್ಯದಲ್ಲಿ ವಾಸ ಮಾಡತಕ್ಕಂಥ ಮತ್ತು ಅರಣ್ಯ ಪ್ರದೇಶ ಇರತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರದ ಜನಸಾಮಾನ್ಯರ ಹತ್ರ ನಾನು ವಿನಂತಿ ಮಾಡ್ತೇನೆ, ಇವತ್ತೇ ನಿಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನಪ್ರತಿನಿಧಿಗಳನ್ನು ಭೇಟಿ ಮಾಡಿ, ಇವತ್ತು ನಮ್ಮ ಅರಣ್ಯದಲ್ಲಿರ್ತಕ್ಕಂಥ ವಾಸಿಗಳಿಗೆ ಒಂದು ಹಕ್ಕುಪತ್ರ ಕೊಡಲಿಕ್ಕೆ ಸತಾಯಿಸಿ ಹಿಂಸೆ ಮಾಡತಕ್ಕಂಥ ಅರಣ್ಯ ಇಲಾಖೆಯ ವಿರುದ್ಧ, ನಮ್ಮ ಮುಂದಿನ ಪೀಳಿಗೆಗೆ ಒಂದು ಮನೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥ ಅರಣ್ಯ ಇಲಾಖೆಯ ವಿರುದ್ಧ, ಸಾರ್ವಜನಿಕ ರಸ್ತೆಗಳು, ಸಾರ್ವಜನಿಕ ನೀರಿನ ವ್ಯವಸ್ಥೆಗಳು, ಸಾರ್ವಜನಿಕ ವಿದ್ಯುತ್ ಮನೆ ಸಂಪರ್ಕಕ್ಕೆ ಪಡೀಲಿಕ್ಕೆ ಸಾಧ್ಯ ಆಗದಂತಹ ಹಿಂಸೆಯನ್ನು ಮಾಡತಕ್ಕಂಥ ಈ ಅರಣ್ಯ ಇಲಾಖೆಯ ವಿರುದ್ಧ ಇವತ್ತು ನಾವು ಜಾಗೃತರಾಗದಿದ್ರೆ, ಒಂದು ಕಡೆಯಲ್ಲಿ ಅರಣ್ಯ ಇಲಾಖೆಯ ಈ ಧೋರಣೆಯಿಂದಾಗಿ ಇವತ್ತು ಎಷ್ಟೋ ಪ್ರದೇಶಗಳಲ್ಲಿ ಆನೆ ದಾಳಿಯಿಂದಾಗಿ ಅನೇಕ ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ಕೃಷಿಕರು ಕೃಷಿ ನಷ್ಟವನ್ನು ಅನುಭವಿಸಿ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಉದಾಹರಣೆಗಳಿದೆ. ಇಂತಹ ಸಂದರ್ಭದಲ್ಲಿ ಈ ಅರಣ್ಯ ಇಲಾಖೆಯವರು ಇವತ್ತು ಎನ್ಕೌಂಟರ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ, ನಾಳೆ ನಾವು ನಮ್ಮ ಪ್ರದೇಶದಲ್ಲಿ, ನಮ್ಮ ಮನೆಯಲ್ಲಿ ನಾವು ಹೇಗೆ ಜೀವನ ಮಾಡಬೇಕು? ನಾವು ಅರಣ್ಯದ ಅಂಚಿನಲ್ಲಿ ಇರ್ತಕ್ಕಂಥ ಬಂಧುಗಳು ರಸ್ತೆಯಲ್ಲಿ ಹೇಗೆ ನಡ್ಕೊಂಡು ಹೋಗಬೇಕು? ಅರಣ್ಯದ ಅಂಚಿನಲ್ಲಿರ್ತಕ್ಕಂಥ ಬಂಧುಗಳು ನಮ್ಮ ಜೀವನಕ್ಕೆ, ನಮ್ಮ ಆಹಾರ ಪದ್ಧತಿಗೆ ಯಾವುದೋ ಒಂದು ಕಟ್ಟಿಗೆಯನ್ನು ತರಬೇಕೋ, ಇನ್ಯಾವುದೋ ಸೊಪ್ಪು ತರಬೇಕೋ, ಎಲ್ಲಿಗಾದ್ರೂ ಕಾಡಿನಂಚಿನಲ್ಲಿ ಹೇಗೆ ಹೋಗುವಂತಹ ಸ್ಥಿತಿ ಹೇಗೆ ನಿರ್ಮಾಣ ಆದೀತು ಮುಂದಿನ ದಿನಗಳಲ್ಲಿ ಎನ್ನುವಂಥದ್ದನ್ನು ಯೋಚನೆ ಮಾಡತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಬಂಧುಗಳೇ, ದಯವಿಟ್ಟು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ಇವತ್ತಿನ ಈ ಘಟನೆ ಇದೆ, ಈ ಘಟನೆಯನ್ನು ಮಾಡಿರ್ತಕ್ಕಂಥ ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನು ತಕ್ಷಣಕ್ಕೆ ಅಮಾನತು ಮಾಡಬೇಕು. ಆ ಕುಟುಂಬಕ್ಕೆ ಗರಿಷ್ಠ ನೀವು ಅವರಿಗೆ ಪರಿಹಾರವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಅವರು ಯಾವ ತಪ್ಪು ಮಾಡಿದರೋ ತಪ್ಪು ಮಾಡಿಲ್ವೋ ಬೇರೆ ಪ್ರಶ್ನೆ, ಆದರೆ ಅರಣ್ಯ ಇಲಾಖೆಯವರು ಜೀವಹಾನಿ ಮಾಡಿರ್ತಕ್ಕಂಥದ್ದನ್ನು ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು 3 ಜನರ ಹತ್ಯೆ, 3 ಜನರನ್ನು ಎನ್ಕೌಂಟರ್ ಮಾಡಿರ್ತಕ್ಕಂಥದ್ದಲ್ಲ. ನೀವು ಹೇಳಬಹುದು ಅವ್ರು ಯಾರೋ ಬೇಟೆಗಾರರು ಅಥವಾ ಅರಣ್ಯದಲ್ಲಿರ್ತಕ್ಕಂಥ ಪ್ರಾಣಿಯನ್ನು ಬೇಟೆ ಆಡ್ತಾ ಇದ್ರು, ನಮ್ಮ ಮೇಲೆ ಅವರು ಅಟ್ಯಾಕ್ ಮಾಡಿದ್ರು ಅಂತ ಈ ರೀತಿಯ ಕಥೆಗಳನ್ನು ಕಟ್ಟಬಹುದು. ಆದ್ರೆ ನಾನು ಹೇಳ್ತೇನೆ, ಇವತ್ತು ಅರಣ್ಯದ ಅಂಚಿನಲ್ಲಿ, ಅರಣ್ಯದಲ್ಲಿ ವಾಸಿಸ್ತಕ್ಕಂಥ ಜನ ಇವತ್ತು ಭಯದ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಸ್ಥಿತಿಯನ್ನು ನಿಮ್ಮ ಅರಣ್ಯ ಇಲಾಖೆ ಮಾಡಿದೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೇನೆ, ದಯವಿಟ್ಟು ನಾನು ಯಾವುದೇ ರಾಜಕಾರಣ ಈ ವಿಷಯದಲ್ಲಿ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾನು ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಇಷ್ಟೇ ವಿನಂತಿಯನ್ನು ಮಾಡೋದು,
ನೀವು ಇವತ್ತು ಅರಣ್ಯ ಇಲಾಖೆಗೆ ಒಬ್ಬರನ್ನು ಸಚಿವರನ್ನು ಕೊಟ್ಟಿದ್ದೀರಿ. ಅವರು ಬೆಂಗಳೂರಿನ ಕಾಂಕ್ರೀಟ್ ಕಾಡನ್ನು ನೋಡಿದವರು. ದಯವಿಟ್ಟು ಅರಣ್ಯದ ಅಂಚಿನಲ್ಲಿರ್ತಕ್ಕಂಥ ಅರಣ್ಯದ ಸಮಸ್ಯೆಯ ಬಗ್ಗೆ ಗೊತ್ತಿರತಕ್ಕಂಥ ಅರಣ್ಯದ ಸಮಸ್ಯೆಯನ್ನು ಮುಂದಿನ ದಿನಗಳಲ್ಲಿ ಪರಿಹಾರ ಮಾಡತಕ್ಕಂಥ ಒಬ್ಬ ಮಂತ್ರಿಯನ್ನು ನೀವು ದಯವಿಟ್ಟು ಕೊಡಿ. ದಯವಿಟ್ಟು ನಾನು ಇಡೀ ಸಮಸ್ತ ಕರ್ನಾಟಕ ರಾಜ್ಯದ ಯಾರೆಲ್ಲ ಅರಣ್ಯದಲ್ಲಿರ್ತಾರೆ, ಅರಣ್ಯದ ಅಂಚಿನಲ್ಲಿರ್ತಾರೆ, ಇವತ್ತು ಲಕ್ಷಾಂತರ ಜನ ಈ ಅರಣ್ಯ ಇಲಾಖೆಯ ದೌರ್ಜನ್ಯಕ್ಕೆ, ಅರಣ್ಯ ಇಲಾಖೆಯ ಹಿಂಸೆಗೆ ಯಾರೆಲ್ಲ ಒಳಗಾಗಿದ್ದಾರ ಅವರಿಗೆಲ್ಲರಿಗೂ ಪರಿಹಾರ ಇವತ್ತಿನ ಹನೂರಿನಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಯ ಮೂಲಕ ಎಲ್ಲರ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನು ನೀವು ಇಡಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇನೆ. ಮತ್ತೊಮ್ಮೆ ನಾನು ರಾಜ್ಯದ ಎಲ್ಲ ಕೃಷಿಕ ಬಂಧುಗಳಿಗೆ, ಈ ಅರಣ್ಯದಲ್ಲಿರ್ತಕ್ಕಂಥ ಅರಣ್ಯದ ಅಂಚಿನಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ವಿನಂತಿ ಮಾಡ್ತೇನೆ, ಇವತ್ತಿನಿಂದಲೇ ನಿಮ್ಮ ಜನಪ್ರತಿನಿಧಿಗಳಿಗೆ ಅರಣ್ಯದ ಸಮಸ್ಯೆಗಳನ್ನು ಸದನದಲ್ಲಿ ಗಮನ ತರಬೇಕು ಮತ್ತು ಮುಖ್ಯಮಂತ್ರಿಗಳ ಗಮನ ತರಬೇಕು, ಇಲಾಖೆಯ ಗಮನಕ್ಕೆ ತರಬೇಕೆನ್ನುವಂತ ಆಗ್ರಹವನ್ನು ಮಾಡಿ, ಈ ಒಂದು ಅರಣ್ಯ ಇಲಾಖೆಯ ಹತ್ಯೆಯಿಂದಾಗಿ ಮುಂದಿನ ಜನಾಂಗಕ್ಕೆ, ಮುಂದಿನ ಸಮಾಜಕ್ಕೆ ಅರಣ್ಯ ಇಲಾಖೆಯ ಈ ಹಿಂಸೆಯಿಂದ, ಅರಣ್ಯ ಇಲಾಖೆಯ ಈ ಒಂದು ವರ್ತನೆಯಿಂದ ಬೇಸತ್ತು ನಾವು ನಮ್ಮ ಜೀವನವನ್ನು ಕಳ್ಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗುವ ಹಂತಕ್ಕೆ ಏನು ಇವರು ತರುವಂತ ಅರಣ್ಯ ಇಲಾಖೆ ಈ ರೀತಿಯ ಒಂದು ಕೃತ್ಯವನ್ನು ಮಾಡಿದಾರ, ಅದರಿಂದ ನಾವು ಹೊರಬಂದು ನಿಶ್ಚಿಂತೆಯ ಸಮಾಜವನ್ನು, ನಿಶ್ಚಿಂತೆಯ ಜೀವನವನ್ನು ಮಾಡಲಿಕ್ಕೆ ಈ ಅರಣ್ಯ ಇಲಾಖೆಯಿಂದ ಮುಕ್ತಿಯನ್ನು ಕೊಡ್ತಕ್ಕಂಥ ಹೋರಾಟಕ್ಕೆ ನಾವು ಇಳಿಬೇಕು ಎನ್ನುವಂತ ಆಗ್ರಹವನ್ನು ಮಾಡ್ತೇನೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ಜನರ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಎಲ್ಲ ಜನರ ಹತ್ರ ನಾನು ವಿನಂತಿ ಮಾಡ್ತೇನೆ, ನಾವೆಲ್ಲ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಹೋರಾಟವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತ ನಮ್ಮನ್ನು ಅರಣ್ಯದ ಹೆಸರಿನಲ್ಲಿ ನಮ್ಮ ಜೀವ ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣವನ್ನು ಈ ಅರಣ್ಯ ಇಲಾಖೆ ಮಾಡ್ತದೆ ಅನ್ನುವಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಇದು ನಂದು ರಾಜಕೀಯ ಹೋರಾಟ ಅಲ್ಲ, ಅರಣ್ಯ ಇಲಾಖೆ ಈ ವ್ಯವಸ್ಥೆಯ ವಿರುದ್ಧದ ಹೋರಾಟ. ದಯವಿಟ್ಟು ಈ ಹೋರಾಟದಲ್ಲಿ ನಾವೆಲ್ಲರೂ ಒಂದಾಗಿ ಈ ಹೋರಾಟದಲ್ಲಿ ಧುಮುಕೋಣ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಎನ್ಕೌಂಟರ್ ಇಂದಾಗಿ ಯಾರೆಲ್ಲ ಹತ್ಯೆಯನ್ನು ಮಾಡಿ, 3 ಜನರ ಹತ್ಯೆಯನ್ನು ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನು ತಕ್ಷಣ ಅಮಾನತು ಮಾಡಬೇಕು, ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು, ಆ ಒಂದು ಕುಟುಂಬಕ್ಕೆ ಪರಿಹಾರವನ್ನು ಸಹ ಕೊಡಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇನೆ. ನಮಸ್ತೆ.